ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಇವಾಗ ನಾನೇನು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಒಂದೇ ಒಂದು ಸುದ್ದಿ, ಆದರೆ ಅದೊಂದು ಚೂರು ಸ್ಟ್ರಾಂಗಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅದು ಸರಿನೋ ತಪ್ಪೋ ಗೊತ್ತಿಲ್ಲ. ಒಂದು ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಕದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇಲ್ಗೈ ಆಗೋದು. ಡಿ ಕೆ ಶಿವಕುಮಾರ್ ಮೇಲ್ಗೈ, ಸಿದ್ದರಾಮಯ್ಯ ತಳಗಡೆ ಆಗ್ಬಿಟ್ರು. ಯಾಕೆ ಹೆಂಗಂತಂದರೆ, ಇವರು ಯಾರು ಸಮರ್ಥ್ಗೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಕೊಡಿಸಲ್ಲಿ ಸಿದ್ದರಾಮಯ್ಯನವರು ಫೇಲ್ ಆಗಿಬಿಟ್ರು. ಯಾಕೆ ಅಂತಂದರೆ, ಅವರ ಶಿಷ್ಯರಾದ ನಜೀರ್ ಅಹಮದ್, ಜಮೀರ್ ಅಹಮದ್ ಗ್ಯಾಂಗ್ಗೆ ಟಿಕೆಟ್ ಕೊಡಿಸ್ಲಿಲ್ಲ. ಅವ್ರ ಶಿಷ್ಯರೇ ಅಲ್ವೇ, ಸಿದ್ದರಾಮಯ್ಯ ಅವ್ರ ಶಿಷ್ಯರೇ ಅಲ್ವೇ ಅವರು, ಆದರೆ ಟಿಕೆಟ್ ಕೊಡಿಸ್ಲಿಲ್ಲ. ಇವರು ಏನು ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೇಳಿ ಮೇಲ್ಗಡೆಯಿಂದ ಅವರು ಟಿಕೆಟ್ನಿಗೆ ಸಾಂಕ್ಷನ್ ಮಾಡಿ ಕೊಡಿಸ್ಬಿಟ್ರು. ಅದರಲ್ಲಿ ಏನಾಯಿತು, ಈಗ ಇವ್ರಿಗೆ ವಿರೋಧ ಆಗೋಯ್ತು. ಯಾರು, ಜಮೀರ್ ಅಹಮದ್ ಆ್ಯಂಡ್ ಮುಸ್ಲಿಂ ಗ್ಯಾಂಗು ವಿರೋಧ ಆಯಿತು. ಈಗೇನಾಗಿದೆ, ಎರಡೂ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನೇ ಮೇಲ್ಗೈ ಸಾಧಿಸಬೇಕು ಅಂತ ಹೊರಟಿದ್ರು. ಆಗಲಿಲ್ಲ. ಅದು ಒಂದು ಕಡೆ ಮಾತ್ರ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದರಲ್ಲಿ, ಬಾಗಲಕೋಟೆಯಲ್ಲಿ ಉಮೇಶ್ಗೆ ಟಿಕೆಟ್ ಕೊಡಿಸಿದ್ದಾರೆ, ಆಯಿತಾ. ಎರಡನೇದು ಜಮೀರ್ ಅಹಮದ್ದು, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ನಮ್ಮ ಜನರಿಗೆ ಏನಾದ್ರು ಟಿಕೆಟ್ ಕೊಟ್ಟಿಲ್ಲ ಹಂಗಂತ ಹೇಳ್ಕೊಂಡು ಕೂಗಾಡಿಕೊಂಡು ಕಿಚ್ಚಾಡ್ಕೊಂಡು ಇದ್ದರು. ಆದರೆ ಅದು ಸಕ್ಸಸ್ ಆಗಲಿಲ್ಲ. ಸುರ್ಜೇವಾಲಾ ಏನೋ ತುಂಬ ಖಾರವಾಗಿ ಹೇಳಿದಂತೆ, ಕೊಡೋರಿದ್ರೆ ಕೊಟ್ಬಿಟ್ಟು ಹೋಗಿ ಹಂಗಂತ. ನಿಮ್ಮ ರಾಜೀನಾಮೆಗೆಲ್ಲ ಎದುರಿ ನಾವು ಟಿಕೆಟ್ ಕೊಡೋಕ್ಕಾಗಲ್ಲ, ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೋ ಅದನ್ನೇ ನಾವು ಕೊಡೋಕ್ಕಾಗೋದು ಅಂತೇಳಿ ಇದನ್ನು ಮಾಡಿದ್ದಾರೆ. ಹೈಕಮಾಂಡು ಸಮರ್ಥ್ಗೆ ಟಿಕೆಟ್ ಕೊಡಿ ಹಿಂಗಂತ ಡಿಸೈಡ್ ಮಾಡಿದ್ದಾರೆ. ಯಾಕೆ ಹಂಗಾಯಿತು ಅಂತಂದರೆ, ನಮ್ಮ ಎಂ ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಮೇಲ್ಗಡೆ ಹೋಗ್ಬಿಟ್ಟು ರಾಹುಲ್ ಗಾಂಧಿಗೋ ಮತ್ತು ಸೋನಿಯಾ ಗಾಂಧಿಗೋ ಹೇಳಿ ತಮ್ಮ ಮಗನಿಗೆ ಟಿಕೆಟ್ನಿಗೆ ಪಡ್ಕೊಂಡವ್ರೆ ಅಂತ ಒಂದು ಸುದ್ದಿ. ಇದು ಎಷ್ಟು ಮಟ್ಟಿಗೆ ಸುಳ್ಳು, ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಆದರೆ ಇದೇ ನಿಜ. ಅರ್ಥ ಆಯ್ತಾ? ಈಗೇನಾಗಿದೆ ಅಂದರೆ, ಲೋಕಲ್ಲಿ ಕಾಂಗ್ರೆಸ್ನ ಧುರೀಣರು ಎಲ್ಲರೂ ಈಗ ತಗೊಳ್ಳೋದು ಮಾಡೋದು ಎಲ್ಲ ಕೆಲಸ ಮುಗಿದಾಯಿತು. ಆದರೆ ಈಗ ಪೈಲ್ವಾನ್ ಸೈಯದ್ ಅವರು ಕಣದಲ್ಲೇ ಉಳಿದಿದ್ದಾರೆ. ಮತ್ತು SDPIನವರು ಇದ್ದಾರೆ, ಮತ್ತು AMI ಕೂಡ ಇದೆ. ಸುಮಾರು 24-25 ಜನ ಮುಸ್ಲಿಮ್ನವರು ನಾಮಿನೇಷನ್ ಮಾಡಿದರು. ಎಷ್ಟು ಜನ ಉಳ್ಕೊಂಡ್ರು ಅಂತ ಇನ್ನೂ ಅದರದ್ದು ಸರಿಯಾದ ಪಟ್ಟಿ ಬಂದಿಲ್ಲ, ಮತ್ತು ಅದರದ್ದು ವಿಷಯ ಸಿಕ್ಕಿಲ್ಲ, ಹಂಗಾಗಿ ಹೇಳೋದಕ್ಕೆ ಆಗ್ತಾಯಿಲ್ಲ. ಆದರೆ ಸಾಧ್ಯವಾದಷ್ಟು ಮತ್ತೆ ಹೇಳ್ತಾ ಇರ್ತೀನಿ. ಆದರೆ ಈಗೇನಾಗಿದೆ ಅಲ್ಲಿ ಬೆಳವಣಿಗೆಗಳು ಅಂತಂದರೆ, ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಸಪೋರ್ಟ್ ಮಾಡ್ತಕ್ಕಂಥ ಮುಸ್ಲಿಮ್ನ ಗ್ಯಾಂಗ್ ಏನು ಮಾಡ್ತಾಯಿದೆ ಅಂದರೆ, ಈಗ ಉಲ್ಟಾ ಗ್ಯಾಂಗ್ ಆಗ್ಬಿಟ್ಟಿದೆ. ಮುಸ್ಲಿಮ್ನವರು ಯಾವಾಗಲೂ ಉಲ್ಟಾ ಅಲ್ವೇ. ಆದರೆ ಈ ಸತಿ ಒಂದು ಹೊಸ ವಿಧಾನ ಕಂಡಿಡ್ಕೊಂಡವ್ರೆ. ಯಾವುದೋ ಒಂದು ಸಣ್ಣ ಪುಟ್ಟ 1-2-3 ಗ್ಯಾಂಗು, ಚಿಕ್ಕ ಗ್ಯಾಂಗ್ಗಳು BJPಗೆ ಸಪೋರ್ಟು ಅಂತಾರೆ. ಎಷ್ಟು BJPಗೆ ಸಪೋರ್ಟು ಹಂಗಂತಂದರೆ, ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಅಂದ್ಕೊಂಡು ಕಂಡಿಡ್ಕೊಳ್ಳೋದು ಅಂತ ಗೊತ್ತಿಲ್ಲ. BJPಗೆ ನಿಜವಾಗೂ ಮುಸ್ಲಿಮ್ನವ್ರು ಓಟ್ ಹಾಕ್ತಾರಾ? ಮುಸ್ಲಿಮ್ನವ್ರು ಏನಾದ್ರು BJPಗೆ ಓಟ್ ಹಾಕ್ಬಿಟ್ರೆ ಕಾಂಗ್ರೆಸ್ಸು ನಾಪತ್ತೆ ಆಗ್ಬಿಡುತ್ತೆ. ಅವ್ರು ಯಾರೋ ಹೇಳಿದ್ರಂತೆ, ಮುಸ್ಲಿಮ್ನವ್ರಿಗೆ 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ಬಿಟ್ರೆ ಅವರು ಓಟ್ ಹಾಕ್ತಾರೆ ಹೆಂಗಂತ. ಅದನ್ನೀಗ ವಿರೋಧ ಮಾಡಿಕೊಂಡು, ನಾವೇನು 500 ರೂಪಾಯಿಗೆ ನಾವೇನು ಗತ್ತಿಗೆಟ್ಟು ನಿಂತಿದ್ದೀವ, ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಎಲ್ಲ ಮುಸ್ಲಿಮ್ರು ವಿರೋಧ ಆಗಿದ್ದಾರೆ ಅಂತ ಸುದ್ದಿ. ಆದ್ರೂ ನೆಕ್ ಮೂಮೆಂಟಲ್ಲಿ ಇವರು, ಈಗ ಯಾರೋ ಪತ್ರಕರ್ತರು ಯಾರನ್ನೋ ಪ್ರಶ್ನೆ ಕೇಳುವಾಗ ಹೇಳ್ತಾಯಿದ್ರು, 5,000 ರೂಪಾಯಿ ಅಂತೆ ಒಂದು ಓಟ್ಗೆ 5,000 ರೂಪಾಯಿ ಅಂತೆ.
5,000 ಬಿಟ್ಟಾರ ಅವರು ಮುಸ್ಲಿಮ್ನವರು. ನಮ್ಮ ಹಿಂದೂಗಳು ಅಷ್ಟೇ, ಅವ್ರೇನು ಬಿಟ್ಟಾರ? ತಗೊಳ್ಳಿ, ಓದ್ತಾರೆ 5,000 ಇಸ್ಕೊಂಡು. 5,000 ಅಂತಂದರೆ ಎಷ್ಟು ಕೋಟಿ ಖರ್ಚು ಮಾಡ್ತಾನೆ ಅಂತಲೇ ಗೊತ್ತಾಗಲಿಲ್ಲಪ್ಪ ನನಗೆ. ಎಸ್ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ಸಿಂದ ಟಿಕೆಟ್ ಇಸ್ಕೊಂಡಿದ್ದಲ್ಲದೆ ಇಷ್ಟು ಕಾಸ್ಟ್ಲಿ ದುಡ್ಡಿಗೆ ಕೊಟ್ಟು ಓಟ್ ಹಾಕ್ಸ್ತಾರೆ. ಹೆಂಗಂತಂದರೆ ಇವ್ರು ಇನ್ನೆಷ್ಟು ಕೋಟಿನಿಗೆ ಸಂಪಾದನೆ ಮಾಡ್ಬೋದು. ಮರ್ಯಾದೆ ಪ್ರಶ್ನೆ ಹೆಂಗಂತ ಇತ್ತು, ಈ ಮರ್ಯಾದೆ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಪ್ರಶ್ನೆ ಆಗ್ಬಿಟ್ಟಿದೆ. ಇವರು ನಿಜವಾಗಿ ಇವರು ಸಾರ್ವಜನಿಕರು ಕೆಲಸ ಮಾಡ್ತಾರೆ. ಇವರು 5,000 ಕೊಟ್ಟು ಎಲೆಕ್ಷನ್ನಲ್ಲಿ ನಿಲ್ತಾರೆ. ಹೆಂಗಂತಂದರೆ ಏನು ಗತಿ ಆಗುತ್ತೆ ಹೇಳಿ. ಶ್ರೀನಿವಾಸ್ ದಾಸ್ ಅವ್ರು ಹೆಂಗೆ ಕೊಡೋಕ್ಕಾಗುತ್ತೆ 5,000? ಅವ್ರು ನೋಡಿದ್ರೆ 5,000 ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋ ಲೆವೆಲಲ್ಲಂತೂ ಇಲ್ಲ. ಭಾಳ ಕಷ್ಟ ಇದೆ. ಹಂಗಾರೆ ಇವರೇನಾದ್ರೂ ಅಪ್ಪಿತಪ್ಪಿ ಕಾಂಗ್ರೆಸ್ನವರು ಈ ಥರವಾಗಿ ಹಂಚೋದಕ್ಕೆ ಶುರು ಮಾಡಿಕೊಂಡ್ರೆ ಜನರನ್ನೀಗ ದಿಕ್ಕಾಪಾಲು ಮಾಡಿಬಿಡ್ತಾರೆ. ಆದರೆ ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಒಬ್ಬ ನ್ಯಾಯಯುತ ಕ್ಯಾಂಡಿಡೇಟ್ನಿಗೆ ಯಾರು ಗೆಲ್ಸೋದಕ್ಕಾಗಲ್ಲ. ದುಡ್ಡಿನ ಮುಂದೆ ಎಲ್ಲಿ ಸಾಧ್ಯ ಆಗುತ್ತೆ ಹೇಳಿ? ಯಾವ ರೀತಿ ಆಗುತ್ತೆ ಸಾಧ್ಯ? ಆಗತ್ತಾ? ಆಗಲ್ಲ. ಈಗಾಗಲೇ ಇವರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರಲ್ಲ, ಎಲ್ಲ ನ್ಯಾಯಯುತವಾಗಿ ನಡೆಯೋದು, ಎಲ್ಲಪ್ಪ ನ್ಯಾಯಯುತ ನಿಮ್ಮದು ಪುಣ್ಯಾತ್ಮ? ನ್ಯಾಯಯುತ? 5,000 ಕೊಟ್ಟು ಓಟ್ ಹಾಕ್ತಾರೆ ಹೆಂಗಂತಂದರೆ ನೆಕ್ಸ್ಟು ಇನ್ನೆಷ್ಟು 1,000 ಆಗ್ಬೋದು ಅಂತ ನನಗೆ ಅರ್ಥ ಆಗಿಲ್ಲ. ಪತ್ರಕರ್ತರೆಲ್ಲ ಹುಚ್ಚರಾಗ್ಬಿಟ್ಟಿರ್ತಾರೆ ಈಗ ಕೇಳಿಸ್ಕೊಂಡು. ಏನಪ್ಪ ಇದು, ಎಲ್ಲಿಂದ ಎಷ್ಟು ಲಕ್ಷ ಓಟು, ಈ ಲಕ್ಷ ಓಟ್ಗೆ ಎಷ್ಟು, ಯಾವ ರೀತಿ ಇವ್ರದ್ದು ಎಣಿಕೆ ಯಾವ ರೀತಿ ಮಾಡ್ತಾರೆ, ಏನು ಕತೆ? ನಮ್ಮ ಚುನಾವಣಾ ಆಯೋಗ ಇನ್ನೇನು ಮಾಡುತ್ತೆ? ಚುನಾವಣಾ ಆಯೋಗಕ್ಕೇನು ಇದ್ರ ಮಾಹಿತಿ ಇರಲ್ವಾ? ಇದ್ರೂ ಇವ್ರೇನು ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರ್ತೀರ ಚುನಾವಣಾ ಆಯೋಗ? ಬೇರೆ ಬೇರೆ ವಿಷಯಕ್ಕೆ ಎಲ್ಲ ಸೋಮೋಟ್ ಕೇಸ್ ಹಾಕಬೇಕು, ಇದನ್ನು ಹಾಕಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾರು ಸೋಮೋಟ್ ಕೇಸ್ ಇಲ್ವಾ? 5,000 ಅಂತಂದ್ರೆ ಹುಡುಗಾಟಕ್ಕೆ ಇರ್ತಾ? ಏನೋ ಒಂದು 500 ರೂಪಾಯಿ ಹಿಂಗಂತ ಅಂದ್ಕೊಂಡಿದ್ದೆ, ಓಕೆ ಅಂದ್ಕೊಂಡಿದ್ದೆ. 5,000 ಅಂತೆ. ದುಡ್ಡು ಕೊಟ್ಟವನು ಗೆಲ್ತಾನೆ ಬಿಡ್ರಿ ಹಿಂಗಂತಾರೆ ಪಬ್ಲಿಕ್ಕು. ಹೆಂಗೆ? ಭಾಳ ಮಜವಾಗಿದೆ. ಒಂದು 4 ಜನ ಮನೆಯಲ್ಲಿತ್ತು ಅಂತಂದರೆ 5-4 20,000 ರೂಪಾಯಿ ಒಂದು ಮನೆಗೆ ಓಟ್ಗೆ. ಏನ್ರಿ ಇದು? 6 ಜನ ಏನಾದ್ರು ಇತ್ತು ಅಂತಂದರೆ 30,000 ರೂಪಾಯಿ. ಅಯ್ಯೋ ಭಗವಂತನೇ, ಅವರು ಒಂದು ತಿಂಗಳಿಗೆ ಸಂಪಾದನೆ ಆಗೋಯ್ತದೆ ಎಲ್ಲರಿಗೂ, ಒಬ್ಬೊಬ್ಬನಿಗೂ ಅಲ್ವಾ? ಏನಿದು ಏನಾಯ್ತಲ್ಲಪ್ಪ ಲೋಕ? ಈ ಲೋಕಕ್ಕೆ ಯಾವಾಗ ಇದು ಒಳ್ಳೆ ಬುದ್ಧಿ ಬರ್ತದೆ? ಇನ್ಯಾವಾಗ ನಮ್ಮಂಥವ್ರು ಬಡವ್ರು ಯಾರು ನಿಂತ್ಕೊಂಡ್ರೆ ನಾವು ಗೆಲ್ಲಕ್ಕಾಗತ್ತೆ? ಇಲ್ಲ ಓಟ್ ಹಾಕ್ಸ್ಕೊಳಕ್ಕಾಗತ್ತೆ? ನಮ್ಮ ಓಟ್ ನಾವು ಹಾಕ್ಕೊಂಡು ಓಡಾಡಬೇಕು ಅಷ್ಟೇ. ನಮ್ಮ ದುಡ್ಡು ಕಟ್ಬಿಟ್ಟು ನಮ್ಮ ಓಟ ನಾವೇ ಹಾಕ್ಕೊಳಕ್ಕೆ ಮಾತ್ರ ನಾವು ನಿಂತ್ಕೋಬೇಕಷ್ಟೇ. ಇನ್ನೇನು ಪಬ್ಲಿಕ್ ಓಟ್ ಬರ್ತದೆ, ಜನ ಹಾಕ್ತಾರೆ ಮನಸ್ಸು ಇಚ್ಛೆಯಿಂದ ಹಂಗಂತ ನನಗೆ ಇಲ್ಲ. ಯಾಕೆಂದರೆ ಈಗೆಲ್ಲ ಮನಸ್ಸು ಇಚ್ಛೆ ಅನ್ನೋದಕ್ಕಿಂತ ಹಣದ ಇಚ್ಛೆ ಜಾಸ್ತಿ ಆಗಿದೆ. ಹಣದ ಇಚ್ಛೆ ಇದ್ದಾಗ ಎಲ್ಲಿ ನಮ್ಗೆ ಓಟ್ ಹಾಕ್ತಾರೆ? ಸಾಧ್ಯನೇ ಇಲ್ಲ. ಮತ್ತು ಯಾರು ಶ್ರೀನಿವಾಸ್ ದಾಸ್ ಮತ್ತು ಸಮರ್ಥ ಒಳ್ಳೆಯ ಅಭ್ಯರ್ಥಿ, ಸಮರ್ಥ ಅಭ್ಯರ್ಥಿ ಅಂತ ಅಂದ್ಕೊಂಡು ಸಮರ್ಥ ಅಭ್ಯರ್ಥಿನಿಗೆ ಇದು ಮಾಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಇದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಇದು ಅಂತ ಗೊತ್ತಿಲ್ಲ. ಮತ್ತು ಬಾಗಲಕೋಟೆನಲ್ಲೂ ಅಷ್ಟೇ ಚರಂತಿ ಮಠ್ ಅವರು ಎಲೆಕ್ಷನ್ ನಿಂತಿದ್ದಾರೆ. ಚರಂತಿ ಮಠ್ ಮತ್ತು ಉಮೇಶ್ ಅವ್ರಿಗೆ ಇಬ್ಬರಿಗೂ ಒಳ್ಳೆ ಫೈಟ್ ಆಗುತ್ತೆ ಅಂತವ್ರೆ. ಸಾಧಾರಣ ಫೈಟಲ್ಲ, ಒಳ್ಳೆ ಫೈಟ್ ಆಯ್ತದೆ. ಅಷ್ಟು ಸುಲಭವಾಗಿ ಗೆಲ್ಲಕ್ಕೆ ಬಿಡಲ್ಲ ಕಾಂಗ್ರೆಸ್ನವರು. ಅಲ್ಲೂ ಇದೇ ಚಾಳಿನಿಗೆ ಶುರು ಮಾಡಿದ್ದಾರೆ. ಯಾವುದು 5,000 ಕೊಡೋದು, ಅದನ್ನೇ ಅಲ್ಲೂ ಮಾಡ್ತಾರಂತೆ. ಏನೇ ಆದರೂ ಗತಾಯವಾಗಿ ಕಾಂಗ್ರೆಸ್ 2 ಸೀಟ್ನು ಗೆಲ್ಲಬೇಕು ಅಂತ ಸಾವಿರಾರು ಕೋಟಿನಿಗೆ ಖರ್ಚು ಮಾಡ್ತಾಯಿದೆಯಂತೆ. ಪಕ್ಷನೇ ಖರ್ಚು ಮಾಡ್ತಾಯಿದೆ ಹೆಂಗಂತ ಸುದ್ದಿ. ಅದು ಎಷ್ಟು ಮಟ್ಟಿಗೆ ಸುದ್ದಿನೋ ಎಷ್ಟು ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಹಂಗಂತಂದರೆ ಅವರು ಕೆಲಸಕ್ಕೆ ಹೋಗಲ್ಲ. ಇನ್ನೂ 10 ದಿವಸ 11 ದಿವಸನೇ ಇರುತ್ತೆ.
11 ದಿನ ಇಲ್ಲೇ ಇರ್ತಾರೆ. 5,000 ಬರ್ತದೆ 5,000 ಬರ್ತದೆ ಅಂತ. ನನ್ನ ದೇಶ ಪ್ರಗತಿಗೆ ಬರೋದು ಎಲ್ಲಿ? ಇವ್ರು ಸಂಪಾದನೆ ಮಾಡಿದ್ರೆ ತಾನೇ. ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆದರೆ ದುಡ್ಡು ಪ್ರಗತಿ ಆಗುತ್ತಾ? ಇಲ್ಲ. ಒಬ್ಬ ದುಡಿಮೆ ಮಾಡಿದ್ರೆ ಮಾತ್ರ ಪ್ರಗತಿ ಆಗುತ್ತೆ. ದುಡಿಮೆ ಮಾಡಿ ಒಬ್ಬನ ಸಂಬಳ ಒಬ್ಬನ ಕೂಲಿ ಒಬ್ಬನ ಕೈಗೆ ಹೋದರೆ ಮಾತ್ರ ಪ್ರಗತಿ ಆಗೋದು. ಕೂಲಿನೇ ಇಲ್ಲ ಅಂತಂದರೆ ಪ್ರಗತಿ ಹೆಂಗಾಗುತ್ತೆ? ಪ್ರಗತಿ ಪಥಕ್ಕೆ ಹೋಗೋಕ್ಕೆ ಇಲ್ಲ ಇವರು ಯಾರೂ. ಅರ್ಥ ಆಯ್ತಾ? ಮತ್ತು ಎಲ್ಲ ಒಂದು ಕಡೆ ಎಲ್ಲ ಇವರು ಯಾರು ನಮ್ಮ CM ಸಿದ್ದರಾಮಯ್ಯವರು ಪ್ರಚಾರಕ್ಕೆ ಯಾವತ್ತು ಹೋಗ್ತಾರೋ ಗೊತ್ತಿಲ್ಲ, ಎಲ್ಲೆಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಇವರು ಏನಾದ್ರು ಕ್ಯಾನ್ವಾಸ್ಗೆ ಹೋಯ್ತಾರಾ ಇಲ್ವಾ, ಇಲ್ಲ DK ಶಿವಕುಮಾರ್ ಏನಾದ್ರು ಹೋಯ್ತಾರಾ ಇಲ್ವಾ ಗೊತ್ತಿಲ್ಲ. ಯಾಕೆ ಹೆಂಗಂತಂದರೆ ಇವರು ದುಡ್ಡನ್ನ ಸಂಪಾದನೆ ಇರ್ತದಲ್ಲ, ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ವ. ಇನ್ನು ಅವ್ರು ಹೋದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಅರ್ಥ ಆಯ್ತಾ? ಏನಪ್ಪ ಇದು, ನನಗಂತೂ ಮೈ ಎಲ್ಲ ಜುಮ್ ಅಂತ ಇದೆ. ಕೇಳಿಸ್ಕೊಂಡ್ರೆ ಮೈ ಅಂತ ಜುಮ್ ಅನ್ನತ್ತೆ. 5,000 ಅಂತಂದರೆ ಏನು ಹುಡುಗಾಟ ಕೆಡ್ತೆ? ಮತ್ತು ಎಲ್ಲ ಆ ಕಾಲದಲ್ಲೆಲ್ಲ ನಾವು 40 ವರ್ಷ ಮುಂಚೆ ಎಲ್ಲ 20 ರೂಪಾಯಿ 10 ರೂಪಾಯಿ ಕೊಡೋರು. 10 ರೂಪಾಯಿ ಯಾರಿಗೆ ಕಾರ್ಯಕರ್ತರಿಗೆ ಓಟ್ ಹಾಕ್ಸ್ಕೊಳ್ಳೋಕ್ಕೂ ಅಷ್ಟೇ 10 ರೂಪಾಯಿ ಕೊಡೋರು. ಆಗ್ಲಿಂದನೂ ಇದೆಲ್ಲ ಇದೆ ಇಲ್ಲ ಅಂತಲ್ಲ. ಈ 40 ವರ್ಷಕ್ಕೆ ಈಗ ಎಷ್ಟಾಗಿದೆ? 5,000 ಆಗಿದೆ. ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಅವಾಗ ಎಂಡ ಬುಂಡ ಕೊಡೋರು 40 ವರ್ಷ ಮುಂಚೆ. ಏನು ಎಷ್ಟು ಕುಡಿತೀಯ ಅಷ್ಟು ಕುಡಿ, ಕುಡಿದ್ಬಿಟ್ಟು ಓಟ್ ಹಾಕೋದೇ ಬೇಡವ, ಹಂಗೆ ಮಾಡಿ ಬಿಸಾಕ್ಬಿಡ್ತಾಯಿದ್ರು. ಯಾರಿಗೆ? ವಿರೋಧ ಪಾರ್ಟಿಗೆ ಅಂತ ಕೊಡಬೇಕು ಅಂತೇಳಿ ಎಂಡ ಬುಂಡ ತಗೊಂಬರ್ತಾಯಿದ್ದು. ಇದು ತುಂಬ ಶೋಚನೀಯ ವಿಷಯವಾಗಿತ್ತು ಆಗ. ಈಗ ಶೋಚನೀಯ ವಿಷಯ 5,000 ಆಗ್ಬಿಟ್ಟಿದೆ. ಇನ್ನೂ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಷ್ಟು ಸಾವಿರ ಏರುತ್ತೆ ಅಂತ. ಎದುರು ಕ್ಯಾಂಡಿಡೇಟ್ ಇಲ್ಲ, ಅಷ್ಟು ತಾಕತ್ತಿಲ್ಲ, ಅದರಿಂದ ಅಷ್ಟಕ್ಕೆ ನಿಂತ್ಕೋಬೋದು. ಇನ್ನೀಗ ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಿಲ್ಲ. ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ನಾಗೇಂದ್ರ ಪಂಡಿತ್ ಅಂತ ನಂದು ಯೂಟ್ಯೂಬು, ನನ್ನ ಚಾನಲ್ನಿಗ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನು ಒತ್ತಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.